ಓಂ ಆನಂದಮಯೋಭ್ಯಾಸಾತ್ ಓಂ ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ಈ ಅನ್ನಮಯಾದಿ ಸಕಲ ಶಬ್ದಗಳಿಂದಲೂ ಕೂಡ ಭಗವಂತ ವಾಚ್ಯ ಅಂತ ನೀವು ಪ್ರತಿಪಾದನೆ ಮಾಡಿದ್ರಿ. ಹಾಗಾದರೆ ಆನಂದಮಯ ಅನ್ನೋ ಸೂತ್ರದಲ್ಲೇ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಭ್ಯಾಸಾತ್ ಅಂತ ಹೀಗೆ ಹೇಳ್ಬಹುದಿತ್ತಲ್ಲ ವೇದವ್ಯಾಸರು. ಕೇವಲ ಆನಂದಮಯ ಅಂತಷ್ಟು ಮಾತ್ರ ಯಾಕೆ ಹೇಳಿದ್ದಾರೆ ಅಂತ ಒಂದು ಜಿಜ್ಞಾಸೆ ನಮಗೆ ಬರಬಹುದು. ಅದಕ್ಕೆ ಉತ್ತರ ಸರ್ವಗುಣತ್ವತಃ ಎಂಬ ಶಬ್ದದಿಂದಲೇ ಸಿಗ್ತದೆ ನಮಗೆ. ಆಚಾರ್ಯ ಹಾಗೆ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಸರ್ವಗುಣ ಮತ್ತು ಸರ್ವಗುಣ ಉಳ್ಳದ್ದು ಯಾವುದು ಅಂದ್ರೆ, ಹಿಂದೆ ಪರಮಾತ್ಮ ಸರ್ವಗುಣ ಉಳ್ಳವನು ಅಂತ ಹೀಗೆಲ್ಲ ಅರ್ಥ ಮಾಡಿದ್ವಿ. ಇಲ್ಲಿ ಸರ್ವಗುಣತ್ವತಃ ಅಂದ್ರೆ ಈ ವೇದವ್ಯಾಸರು ರಚಿಸಿರುವ ಬ್ರಹ್ಮಸೂತ್ರಗಳು ಸರ್ವಗುಣತ್ವತಃ ಎಲ್ಲಾ ರೀತಿಯಾದಂತಹ ಗುಣಗಳನ್ನು ಕೂಡ ಒಳಗೊಂಡಿವೆ ಅಂತ ನಮಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ವಂಚ ಸೂತ್ರಂ ಸೂತ್ರವಿದೋ ವಿದುಹು ಅಂತೇನು ಸೂತ್ರದ ಲಕ್ಷಣವನ್ನ ಪ್ರಾಜ್ಞರು ಪ್ರತಿಪಾದನೆ ಮಾಡ್ತಾರೆ. ಅಂತಹ ಎಲ್ಲಾ ಲಕ್ಷಣಗಳನ್ನು ಒಳಗೊಂಡದ್ದು ಈ ಬ್ರಹ್ಮಸೂತ್ರ. ಆದ್ರಿಂದ ಈ ಆನಂದಮಯ ಅಂತ ಇಷ್ಟು ಮಾತ್ರ ಹೇಳಿದ್ದಾರೆ. ಹಾಗಾದ್ರೆ ಆ ಸೂತ್ರದ ಲಕ್ಷಣಗಳೇನು? ಅಲ್ಪಾಕ್ಷರಂ, ಮೊದಲನೇದಾಗಿ ಸ್ವಲ್ಪೇ ಅಕ್ಷರಗಳಲ್ಲಿ ಕೆಲವೇ ಪದಗಳಲ್ಲಿ ಹೇಳಬೇಕಾದ್ದೆಲ್ಲವನ್ನು ಹೇಳಿರಬೇಕು. ಮತ್ತೆ ಅಸಂದಿಗ್ಧಂ, ಸಂದೇಹಕ್ಕೆ ಕಾರಣ ಆಗದೇ ಇರುವಂತೆ ಹೇಳಿರಬೇಕು. ಸಾರವತ್, ಒಂದು ವಿಶಿಷ್ಟವಾದಂತಹ ಅರ್ಥವನ್ನು ಏನಾದರೂ ಪ್ರತಿಪಾದನೆ ಮಾಡಬೇಕು, ಹಿಂದೆ ನಮಗೆ ಗೊತ್ತಿಲ್ಲದೆ ಇರುವಂತಹ ಅರ್ಥವನ್ನು ಪ್ರತಿಪಾದನೆ ಮಾಡಬೇಕು. ವಿಶ್ವತೋಮುಖ, ಒಂದು ಕಡೆ ಒಂದು ಸೂತ್ರವನ್ನ, ಒಂದು ನ್ಯಾಯವನ್ನ, ಫಾರ್ಮುಲಾ ನಮ್ಗೆ ಅವ್ರು ತಿಳಿಸಿಕೊಟ್ರೆ ಅಂತಹ ಸೂತ್ರವನ್ನ ಬೇರೆ ಬೇರೆ ಕಡೆನೂ ನಾವು ಅಳವಡಿಸಿಕೊಂಡು ಆ ಮೂಲಕ ಅಲ್ಲಿ ಬಂದಿರುವ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿಕ್ಕೆ ಅನುಕೂಲ ಆಗುವಂತಿರಬೇಕು. ಬೇರೆ ಬೇರೆ ಶಾಖೆಗಳು, ವೇದದ ಬೇರೆ ಬೇರೆ ಪುರಾಣಗಳ ಬೇರೆ ಬೇರೆ ಶ್ಲೋಕಗಳಲ್ಲಿ ಬಂದಿರುವ ಸಂದೇಹಕ್ಕೆ ಇದು ಒಂದೇ ಫಾರ್ಮುಲಾ ಅನ್ನೋದು ಉಪಯುಕ್ತವಾಗಿರಬೇಕು ಅಂತ ಅರ್ಥ. ಸಾರವದ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ. ಅಸ್ತೋಭ ಅಂದ್ರೆ ಈ ವೇದಗಳಲ್ಲಿಯೂ ಕೂಡ ಕೆಲವು ಸ್ತೋಭಾಕ್ಷರ ಅಂತ ಇರ್ತವೆ, ಸಂಗೀತವನ್ನು ಸೂಚನೆ ಮಾಡಲಿಕ್ಕಾಗಿರುವಂತಹ ಅಕ್ಷರಗಳು, ಹಾ ಹಾ ಇತ್ಯಾದಿ. ವಸ್ತುತಃ ಅವು ಎಲ್ಲ ಭಗವಂತನ ವಾಚಕವೇ, ಅದ್ಯಾವುದು ವ್ಯರ್ಥ ಅಲ್ಲ ಅಲ್ಲಿ ವೇದದಲ್ಲಿ. ಆದರೆ ಅಂಥ ಸ್ತೋಭಾಕ್ಷರಗಳು ಕೂಡ ಈ ಸೂತ್ರದಲ್ಲಿ ಇರಬಾರದು. ವೇದದಲ್ಲಿ ಇರುವುದು ಬೇರೆ, ಸಾಮವೇದನೆ ಆದ್ರಿಂದ ಅಲ್ಲದಿರುವುದು ಬೇರೆ. ಆದರೆ ಸೂತ್ರದಲ್ಲಿ ಅಂಥ ಸ್ತೋಭಾಕ್ಷರಗಳು ಭಗವಂತನ ಮಹಿಮೆಯನ್ನು ಪ್ರತಿಪಾದನೆ ಮಾಡುವುದಾದರೂ ಕೂಡ ಇಂಥ ನಿರ್ದಿಷ್ಟವಾದ ವ್ಯಾಕರಣದ ಹಿನ್ನೆಲೆ ಇಲ್ಲದೇ ಇರುವಂತಹ ಅಕ್ಷರಗಳು ವೇದದಲ್ಲಿ ಇರಬಾರದು ಅಂತ ಅರ್ಥ. ಅನವದ್ಯಂ, ಯಾವುದೇ ರೀತಿಯಾದ ದೋಷ ಇರಬಾರದು. ಇತಿ ಸೂತ್ರ ಲಕ್ಷಣತ್ವೇನ, ಸೂತ್ರದ ಲಕ್ಷಣ ಎಂಬುದಾಗಿ ಹೇಳಲ್ಪಟ್ಟಂಥ ಅಲ್ಪಾಕ್ಷರತ್ವಾದಿ ಗುಣಗಳೇನಿವೆ ಆ ಸರ್ವಗುಣವು ಉಳ್ಳದ್ದು ಈ ಬಾದರಾಯಣರ ಬ್ರಹ್ಮಸೂತ್ರ. ಆದ್ರಿಂದ ಇಲ್ಲಿ ಅವರು ಆನಂದಮಯ ಅಂತ ಒಂದೇ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಹೊರತು ಉಳಿದ ಶಬ್ದಗಳನ್ನು ಪ್ರಯೋಗ ಮಾಡಲಿಲ್ಲ. ಇಲ್ಲಿ ಸರ್ವಗುಣತ್ವತಃ ಅಂತ ಅನ್ನೋದೇನಿದೆಯಲ್ಲ, ಅದು ಮೂಲತಃ ಭಗವಂತನನ್ನು ಪ್ರತಿಪಾದನೆ ಮಾಡಿದೆ. ನಾವು ಅದನ್ನು ನೋಡಿದ್ದೇವೆ, ಎಲ್ಲಾ ಗುಣ ಉಳ್ಳವನು ಭಗವಂತ ಅಂತ ಈ ರೀತಿಯಾಗಿ. ಅಲ್ಲಿ ಆ ಸರ್ವಗುಣತ್ವ ಅನ್ನುವ ಭಗವಂತನ ಲಕ್ಷಣ ಆ ಭಗವಂತನಿಂದ ರಚಿತವಾದಂತಹ ಬ್ರಹ್ಮಸೂತ್ರಕ್ಕೂ ಕೂಡ ಅನ್ವಿತ ಆಗ್ತದೆ ಅಂತ ತಿಳ್ಕೋಬೇಕು. ಯಾಕೆಂದ್ರೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ಏನು ರಚನೆ ಮಾಡಿದ್ದಾರೆ, ಆ ಬ್ರಹ್ಮಸೂತ್ರ ಭಾಷ್ಯ ಅಂತ ಅನ್ನೋದು ರೂಪಮನ್ಯದಿವ ಧನ್ಯಮಾತ್ಮನಃ ಮಧ್ವವಿಜಯದಲ್ಲಿ ಅದು ವರ್ಣಿತ ಆಗಿದೆ. ಈ ಬಾಲಸಂಘಮಪಿ ಬೋಧಯದ್ಭೃಶಂ ದುರ್ನಿರೂಪ ವಚನಂ ಚ ಪಂಡಿತೈ ಇತ್ಯಾದಿ ರೂಪವಾಗಿ ಅದು ವರ್ಣಿತ ಆಗಿದೆ. ಈ ಆಚಾರ್ಯರ ವ್ಯಕ್ತಿತ್ವ ಮತ್ತೆ ಅವರು ಮಾಡಿದಂತಹ ಬ್ರಹ್ಮಸೂತ್ರ ಭಾಷ್ಯ ಎರಡು ಕೂಡ ಸಮಾನ ಗುಣವುಳ್ಳದ್ದಿತ್ತು ಅಂತ. ಹಾಗೆ ಪರಮಾತ್ಮನ ವ್ಯಕ್ತಿತ್ವ ಮತ್ತೆ ಅವನು ರಚಿಸಿದಂತಹ ಬ್ರಹ್ಮಸೂತ್ರಗಳು ಇವೆರಡೂ ಕೂಡ ಅಂತಹ ಸಮಾನವಾದ ಗುಣಗಳುಳ್ಳವು ಆಗಿವೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಹೀಗೆ ಬಾದರಾಯಣೀಯ ಸೂತ್ರ ಜಾತಸ್ಯ, ಸೂತ್ರದ ಸಮೂಹ ಎಲ್ಲವೂ ಕೂಡ ಈ ರೀತಿಯಾಗಿ ದೋಷರಹಿತ ಆಗಿದೆ.